ಬಿಗ್ ಬಾಸ್ ಕನ್ನಡ ಸೀಸನ್ 12 ಮತ್ತೆ ಬಿಗ್ ಮನೆ ಒಳಗಿನ ಗೆಳೆತನ, ಕಿರಿಕ್, ಎಮೋಷನ್ಗಳಿಂದ ಸುದ್ದಿಯಲ್ಲಿದೆ. ಈ ಬಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಕಾವ್ಯ ಮತ್ತು ಗಿಲ್ಲಿ ನಡುವಿನ ಸಂಬಂಧ. ಇವರಿಬ್ಬರ ಗೆಳೆತನ ಹೊಸದೇನಲ್ಲ ಬಿಡಿ. ಮೊದಲ ದಿನದಿಂದಲೂ ಇವರ ನಡುವೆ ಒಮ್ಮೆ ಒಳ್ಳೆಯ ಬಾಂಡಿಂಗ್, ಮತ್ತೆ ಒಮ್ಮೆ ಅರ್ಥಭೇದ, ಕಿರಿಕ್, ದೂರವಾಗೋದು ಮತ್ತೆ ಒಂದಾಗೋದು ಅನ್ನೋದು ಹೌಸ್ನಲ್ಲಿ ಸಾಮಾನ್ಯವಾಗ್ಬಿಟ್ಟಿದೆ. ಆದರೆ ಇತ್ತೀಚೆಗೆ ನಡೆದ ಒಂದು ಚಟುವಟಿಕೆಯಲ್ಲಿ ಕಾವ್ಯ ನಡೆದುಕೊಂಡ ರೀತಿ ಗಿಲ್ಲಿ ಅಭಿಮಾನಿಗಳಿಗೆ ಮಾತ್ರವಲ್ಲ, ಸಾಮಾನ್ಯ ವೀಕ್ಷಕರಿಗೂ ಸ್ವಲ್ಪ ನೋವು ತಂದಿದೆ. ಬಿಗ್ ಬಾಸ್ ಆಯೋಜಿಸಿದ ಈ ಚಟುವಟಿಕೆ ನೋಡೋಕೆ ತುಂಬಾ ಸಿಂಪಲ್ ಆಗಿತ್ತು, ಆದರೆ ಅದರೊಳಗಿನ ಎಮೋಷನ್ ತುಂಬಾ ಗಾಢವಾಗಿತ್ತು. ಪ್ರತಿ ಸ್ಪರ್ಧಿಯು ಮತ್ತೊಬ್ಬ ಸ್ಪರ್ಧಿಯನ್ನ ಕರೆದು ಅವರಿಂದ ತಮಗಾದ ನೋವನ್ನ ಓಪನ್ ಆಗಿ ಹೇಳಬೇಕು. ಹಿಂದೆ ಯಾವ ಸಂದರ್ಭಗಳಲ್ಲಿ ಆ ವ್ಯಕ್ತಿ ಸಿಟ್ಟಾಗಿ ಮಾತನಾಡಿದ್ದ, ನೋವು ಕೊಟ್ಟಿದ್ದ ಅನ್ನೋದನ್ನ ಹೇಳಿ, ನಂತರ ಚಾಕ್ಲೇಟ್ ನೀಡಿ ಸಿಹಿಯಾಗಿ ಮಾತನಾಡಿ ಅಂತ ಮನವಿ ಮಾಡಬೇಕು ಅನ್ನೋದು ಈ ಟಾಸ್ಕ್ನ ಉದ್ದೇಶವಾಗಿತ್ತು. ಅಂದ್ರೆ ಮನಸ್ಸಿನಲ್ಲಿರೋ ಭಾರವನ್ನ ಹೊರಹಾಕಿ ಸಂಬಂಧವನ್ನ ಸ್ವಲ್ಪ ಹಗುರ ಮಾಡೋ ಪ್ರಯತ್ನ. ಈ ಚಟುವಟಿಕೆಯಲ್ಲಿ ಗಿಲ್ಲಿ ಕಾವ್ಯರನ್ನೇ ಆಯ್ಕೆ ಮಾಡಿಕೊಂಡ್ರು. ಅವರು ಬಹಳ ಶಾಂತವಾಗಿ, ಗೌರವದಿಂದ ಕಾವ್ಯ ಬಗ್ಗೆ ಮಾತನಾಡಿದ್ರು. ಹಿಂದೆ ಒಂದು ಸಂದರ್ಭದಲ್ಲಿ ಕಾವ್ಯ ಸ್ವಲ್ಪ ಕಠಿಣವಾಗಿ ಮಾತನಾಡೋದ್ರಿಂದ ತಮಗೆ ನೋವಾಗಿದೆ, ಆ ಸಮಯದಲ್ಲಿ ಸಿಹಿಯಾಗಿ ಮಾತನಾಡಬಹುದಿತ್ತು ಅಂತ ತಮ್ಮ ಮನಸ್ಸಿನ ಮಾತನ್ನ ಹೇಳಿದ್ರು. ಇದರಲ್ಲಿ ಕೋಪವೂ ಇರಲಿಲ್ಲ, ಆರೋಪವೂ ಇರಲಿಲ್ಲ, ಕೇವಲ ನನಗೆ ಹೀಗೆ ಅನ್ನಿಸ್ತು ಅನ್ನೋ ಭಾವನೆ ಮಾತ್ರ. ಕಾವ್ಯ ಅದನ್ನು ಕೇಳಿಸ್ಕೊಂಡ್ರು. ಆದರೆ ಇಲ್ಲಿ ಸಮಸ್ಯೆ ಶುರುವಾಗಿದ್ದು ಗಿಲ್ಲಿ ಅಲ್ಲಿಂದ ಹೊರಡುವಾಗ, ಚಟುವಟಿಕೆ ಮುಗಿಸಿ ಹೋಗುವಾಗ. ಸಾಮಾನ್ಯವಾಗಿ ಎಲ್ಲರೂ ಮಾಡುವಂತೆ ಗಿಲ್ಲಿ ಕೈ ಕುಲುಕೋಕೆ ಮುಂದಾದ್ರು. ಅದು ಗೆಳೆತನದ ಸೂಚನೆ ಆಗಿರಬಹುದು, ಅಥವಾ ನಾವು ಓಪನ್ ಆಗಿ ಮಾತನಾಡಿದ್ದೀವಿ ಅನ್ನೋ ಒಂದು ಪಾಸಿಟಿವ್ ಜೆಸ್ಚರ್ ಆಗಿರಬಹುದು. ಆದರೆ ಕಾವ್ಯ ಅದನ್ನ ಸ್ವೀಕರಿಸಲಿಲ್ಲ. ಕೈ ಕುಲುಕದೆ, ಏನೂ ಹೇಳದೆ ನೇರವಾಗಿ ಅಲ್ಲಿಂದ ಕೆಳಗಿಳಿದು ಬಂದ್ರು. ಇದೇ ದೃಶ್ಯ ಕ್ಯಾಮೆರಾದಲ್ಲಿ ಸರಿಯಾಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಗಿಲ್ಲಿ ಅಭಿಮಾನಿಗಳು ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಗಿಲ್ಲಿ ಎಷ್ಟು ಗೌರವದಿಂದ ಮಾತನಾಡಿದ್ರು, ಅವರು ಯಾವತ್ತೂ ಯಾರನ್ನ ತಗ್ಗಿಸಿ ಮಾತನಾಡಲ್ಲ. ಇಂಥ ಗೆಳೆತನವನ್ನ ಹೀಗೆ ಕಡೆಗಣಿಸೋದು ಸರಿಯಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ. ಕೆಲವರು ಇನ್ನೂ ಮುಂದೆ ಹೋಗಿ, ಇವತ್ತು ಕೈ ಕುಲ್ಕಲ್ಲ ಅಂತ ತೋರಿಸೋ ಅಹಂಕಾರ ನಾಳೆ ಅವರ ಕಾಲ್ ಶೀಟ್ ಪಡೆಯೋಕೆ ಸಾಲಿನಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಬರಬಹುದು ಅಂತಲೂ ಬರೆದುಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಈ ವಿಷಯ ಫ್ಯಾನ್ಸ್ ಮನಸ್ಸಿಗೆ ತಟ್ಟಿದೆ. ಇದರ ಮಧ್ಯೆ ಬಿಗ್ ಬಾಸ್ ಆಟವು ಅಂತಿಮ ಹಂತದತ್ತ ಸಾಗುತ್ತಿದೆ. ಇನ್ನೊಂದು ತಿಂಗಳಲ್ಲಿ ಫಿನಾಲೆ. ಈಗಾಗಲೇ ಮನೆಯಲ್ಲಿ 13 ಮಂದಿ ಸ್ಪರ್ಧಿಗಳು ಉಳಿದಿದ್ದಾರೆ. ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರಜತ್ ಮತ್ತು ಚೈತ್ರ ಅವರು ಮನೆ ಹೊರಗೆ ಬರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಇದರ ಬಗ್ಗೆ ಡಿಸೆಂಬರ್ 21ರ ಎಪಿಸೋಡ್ನಲ್ಲಿ ಸ್ಪಷ್ಟ ಚಿತ್ರಣ ಸಿಗಲಿದೆ. ಅಂದ್ರೆ ಮುಂದಿನ ವಾರಗಳು ಆಟಗಾರರಿಗೆ ಮಾತ್ರವಲ್ಲ, ವೀಕ್ಷಕರಿಗೂ ತುಂಬಾ ಕುತೂಹಲಕಾರವಾಗಿರುವುದು ಗ್ಯಾರಂಟಿ. ಈ ಎಲ್ಲದರ ನಡುವೆ ಗಿಲ್ಲಿಯ ಜನಪ್ರಿಯತೆ ಬಗ್ಗೆ ಮಾತನಾಡದೆ ಇರೋದು ಅಸಾಧ್ಯ. ಈ ಸೀಸನ್ನಲ್ಲಿ ಗಿಲ್ಲಿ ಆರಂಭದಿಂದಲೂ ಒಂದು ಕ್ಲೀನ್ ಇಮೇಜ್ ಕಾಪಾಡಿಕೊಂಡು ಬಂದಿದ್ದಾರೆ. ದೊಡ್ಡ ಜಗಳಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳದೆ, ಯಾರನ್ನು ವೈಯಕ್ತಿಕವಾಗಿ ಕೆಣಕದೆ ತಮ್ಮ ಆಟವನ್ನ ತಮ್ಮ ರೀತಿಯಲ್ಲಿ ಆಡ್ತಾ ಬಂದಿದ್ದಾರೆ. ಮಾತನಾಡುವಾಗ ಹಿಡಿತ, ಎದುರಾಳಿ ಎದುರು ಗೌರವ, ಟಾಸ್ಕ್ನಲ್ಲಿ ಪರ್ಫಾರ್ಮೆನ್ಸ್, ಈ ಎಲ್ಲ ಕಾರಣಗಳಿಂದ ಗಿಲ್ಲಿಗೆ ದೊಡ್ಡ ಫ್ಯಾನ್ ಬೇಸ್ ಸೃಷ್ಟಿಯಾಗಿದೆ. ವಿಶೇಷವಾಗಿ ಕುಟುಂಬ ಪ್ರೇಕ್ಷಕರು ಗಿಲ್ಲಿ ಆಟವನ್ನ ಹೆಚ್ಚು ಮೆಚ್ಚಿಕೊಂಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾ ರಿಯಾಕ್ಷನ್ಸ್ಗಳಿಂದ ಗೊತ್ತಾಗುತ್ತೆ. ಹೀಗಾಗಿ ಈ ಬಾರಿ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರಾ ಅನ್ನೋ ಪ್ರಶ್ನೆ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಫಿನಾಲೆ ಇನ್ನೂ ದೂರವಿದ್ರೂ ಈಗಿನ ಸ್ಥಿತಿಯಲ್ಲಿ ಗಿಲ್ಲಿ ಟಾಪ್ ಕಂಟೆಂಡರ್ಗಳಲ್ಲಿ ಒಬ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಬಿಗ್ ಬಾಸ್ ಆಟ ಯಾವಾಗ ಏನ್ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಯಾರಿಗೂ ಕೂಡ ಗೆಸ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಟಾಸ್ಕ್ಗಳು, ನಾಮಿನೇಷನ್ಗಳು, ಸಂಬಂಧಗಳ ಏರುಪೇರು ಇವೆಲ್ಲ ಫಲಿತಾಂಶ ಬದಲಾಯಿಸಬಹುದು. ಆದರೂ ಜನಮನದಲ್ಲಿ ಗಿಲ್ಲಿ ಈಗಾಗಲೇ ಒಂದು ಬಲವಾದ ಸ್ಥಾನವನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಸತ್ಯ. ಒಟ್ಟಾರೆ ಕಾವ್ಯ ಗಿಲ್ಲಿ ನಡುವೆ ನಡೆದ ಈ ಸಣ್ಣ ಕ್ಷಣವೇ ದೊಡ್ಡ ವಿಚಾರವಾಗಿ ಬದಲಾಗಿದೆ. ಇದು ಕೇವಲ ಒಂದು ಶೇಕ್ ಹ್ಯಾಂಡ್ ವಿಷಯ ಅಂತ ಬಿಟ್ಟರೆ ತಪ್ಪಾಗಬಹುದು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಹಾವಭಾವಕ್ಕೂ ಅರ್ಥ ಇರುತ್ತೆ. ಮುಂದೆ ಇವರಿಬ್ಬರ ಸಂಬಂಧ ಯಾವ ದಿಕ್ಕಿಗೆ ಹೋಗುತ್ತೆ, ಗಿಲ್ಲಿಯ ಜನಪ್ರಿಯತೆ ಇದರಿಂದ ಇನ್ನಷ್ಟು ಹೆಚ್ಚುತ್ತಾ ಅಥವಾ ಆಟದ ಮೇಲೆ ಪರಿಣಾಮ ಬೀರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಿಗ್ ಬಾಸ್ ಸೀಸನ್ 12 ಅಂತಿಮ ಹಂತಕ್ಕೆ ಸಾಗ್ತಾ ಇರೋ ಈ ಸಮಯದಲ್ಲಿ ಇಂಥ ಘಟನೆಗಳು ಶೋಗೆ ಇನ್ನಷ್ಟು ಮಸಾಲೆ ಸೇರಿಸುತ್ತಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕಾಮೆಂಟ್ ಮಾಡೋ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.